ಅರಣ್ಯ ಅಧಿಕಾರಿಗಳ ಎನ್ಕೌಂಟರ್ಗೆ ಏನು ಮೂವರು ಬಲಿಯಾಗ್ತಾರೆ. ಬಲಿಯಾದಂತಹ ಮೂವರಲ್ಲಿ ಕುಮಾರ ಇದ್ದಾನೆ. ಕುಮಾರ್ನ ಮನೆ ಗೃಹಪ್ರವೇಶ ಇಂದು ಇತ್ತು. ಅಂದರೆ ಕುಮಾರು ಮೂಲತಃ ಇಲ್ಲಿ ಆದರೂ ಕೂಡ ಆತ ಹೊಟ್ಟೆಪಾಡಿಗಾಗಿ ಕೇರಳಕ್ಕೆ ಹೋಗಿರ್ತಾನೆ. ಕೇರಳದಲ್ಲಿ ಅವನು ಹಿಟಾಚಿ ಆಪ್ರೇಟರ್ ಆಗಿ ಮತ್ತು JCB ಆಪ್ರೇಟರ್ ಆಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇರ್ತಾನೆ. ಹೊಟ್ಟೆಪಾಡಿಗಾಗಿ ಒಂದು JCB ಮತ್ತು ಹಿಟಾಚಿಯನ್ನು ಆಪ್ರೇಟನ್ನು ಮಾಡ್ತಾ ಇರ್ತಾನೆ. ಆತ ಬರುವಂಥದ್ದೇ 2 ತಿಂಗಳು 3 ತಿಂಗಳಿಗೊಂದ್ಸಲ ಒಂದು ಗ್ರಾಮಕ್ಕೆ ಬರ್ತಾ ಇರ್ತಾನೆ ಅಂತ ಹೇಳ್ಬಿಟ್ಟು ಅಲ್ಲಿರುವಂಥ ಅವರ ಪತ್ನಿ ಆಗಿರ್ಬೋದು ಮತ್ತು ಮೃತರ ಕುಟುಂಬಸ್ಥರು ಕೂಡ ಹೇಳ್ತಾ ಇದ್ದಾರೆ. ಇಷ್ಟೆಲ್ಲ ಆಯಾಮಗಳು ಪ್ರಕರಣಗಳಿದ್ದಂಥ ಸಂದರ್ಭದಲ್ಲಿ ಕಾಡ್ತಿರುವಂಥ ಪ್ರಶ್ನೆ ಅಂತ ಹೇಳಿದ್ರೆ, ಈ ಕುಮಾರ್ ಯಾಕೆ ಕಾಡಿಗೆ ಹೋದ, ಕಾಡಿಗೆ ಹೋಗುವಂಥ ಅನಿವಾರ್ಯತೆ ಆತನಿಗೆ ಏನಿತ್ತು ಎಂಬ ಪ್ರಶ್ನೆಗಳು ಕಾಡ್ತಾ ಇದೆ. ಹೌದು, ಅಂದರೆ ಅಂತೋಣಿ ಸ್ವಾಮಿ ಏನಿದ್ದಾರೆ ಈ ಒಂದು ಎನ್ಕೌಂಟರ್ಲಿ ಅವರು ಕೂಡ ಬಲಿಯಾಗಿದ್ದಾರೆ. ಅಂತೋಣಿ ಸ್ವಾಮಿ, ಪೀಟರ್ ಮತ್ತು ಕುಮಾರ್ ಹಾಗೂ ಏನು ಈಗ ನಾಪತ್ತೆಯಾಗಿರುವಂತಹ ಮಹಿಮಾ ದಾಸ್, ಈ 4 ಜನರು ಕೂಡ ಒಂದು ತಂಡವನ್ನು ಮಾಡ್ಕೊತಾರೆ. ಅಂತೋಣಿ ಸ್ವಾಮಿಯವರ ಒಂದು ಹಸು ಕಾಣೆಯಾಗಿದೆ. ಅದು ಹಸು ಕಾಡಿಗೆ ಏನು ಮೇಲು ಹೋಗಿದೆ. ಆ ಮೇಲು ಹೋದಂತಹ ಹಸು ಬಂದಿಲ್ಲ. ಹಾಗಾಗಿ ಒಂದು ಹಸುವನ್ನು ನಾವು ಹುಡುಕಿಕೊಂಡು ಬರೋಣ ಅಂತ ಹೇಳಿ ಕಾಡಿಗೆ ಹೋಗಿದ್ರು. ಆ ಕಾಡಿಗೆ ಹೋದಂಥ ಸಂದರ್ಭದಲ್ಲಿ ಎನ್ಕೌಂಟರ್ ಆಗಿದೆ. ಇವತ್ತು ಏನಾದರೂ ಕೂಡ ಕುಮಾರ್ ಅವರು ಬದುಕಿದ್ರೆ ಇವತ್ತು ಅವರ ಮನೆಯ ಗೃಹಪ್ರವೇಶ ಆಗಿರ್ತಿತ್ತು. ಗೃಹಪ್ರವೇಶ ಆಗಿದೆ. ಅಂದರೆ ಆ ಗೃಹಪ್ರವೇಶವನ್ನು ಅವರು ಮಾಡಿಕೊಂಡು ಎಲ್ಲ ಕುಟುಂಬಸ್ಥರು ಕೂಡ ಸಡಗರ ಸಂಭ್ರಮದಿಂದ ಒಂದು ಖುಷಿಯಾಗಿ ಇರಬೇಕಾದಂತಹ ಸಂದರ್ಭದಲ್ಲಿ ಈಗ ಕುಮಾರ್ ಅವರ ಮನೆ ನೀರವ ಮೌನಕ್ಕೆ ಜಾರಿರುವಂಥದ್ದು, ಸ್ಮಶಾನ ಮೌನ ಆಗಿರುವಂಥದ್ದು. ಇನಾಗ್ರೇಷನ್ ಆಗಬೇಕಿತ್ತು, ಓಪನಿಂಗ್ ಆಗಬೇಕಿತ್ತು. ಆ ಮನೆ ಕೂಡ ಈಗ ಹಾಗೇ ನಿಂತಿರುವಂಥದ್ದು. ಈಗಾಗಲೇ ಕೂಡ ಕುಮಾರ್ ಅವರ ಒಂದು ಶ್ರದ್ಧಾ ಕಾರ್ಯ ಕೂಡ ನಡೀತಾ ಇದೆ. ಅವರ ಒಂದು ಕ್ರೈಸ್ತ ಸಂಪ್ರದಾಯ ಪ್ರಕಾರವಾಗಿ ಏನು ಅಂದರೆ ಹತ್ತಿರ ಅಂತಂದರೆ ಒಂದು ಮಣ್ಣು ಮಾಡಿದ ಸಂದರ್ಭದಲ್ಲಿ, ಕ್ರಿಮೇಷನ್ ಮಾಡಿದಂಥ ಸಂದರ್ಭದಲ್ಲಿ ಒಂದು 3 ದಿನಗಳ ಬಳಿಕವಾಗಿ ಅವರ ಒಂದು ಪದ್ಧತಿಯಂತೆ ನೇರವಾಗಿ ಶಿಲ್ಬೆಯನ್ನು ತೆಗೆದುಕೊಂಡು ಹೋಗಿ ಆ ಒಂದು ಏನು ಸಮಾಧಿ ಇದೆ, ಒಂದು ಮಣ್ಣು ಮಾಡಿರ್ತಾರೆ. ಒಂದು ಏನು ಆ ಮಣ್ಣು ಮಾಡಿದಂತಹ ಸಮಾಧಿ ಪಕ್ಕದಲ್ಲಿ ಅಂದರೆ ಅವರ ತಲೆ ಭಾಗಕ್ಕೆ ಒಂದು ಶಿಲ್ಬೆಯನ್ನು ಇಡಬೇಕಾಗತ್ತೆ. ಎಲ್ಲವೂ ಅಂದುಕೊಂಡಂತಾಗಿದ್ದಾರೆ. ಇವತ್ತಿಗೆ ಕುಮಾರ್ ಅವರ ಮನೆ ಒಂದು ಗೃಹಪ್ರವೇಶ ಆಯಿತು. ಎಲ್ಲರೂ ಕೂಡ ಸಂಭ್ರಮದಿಂದ ಸಡಗರದಿಂದ ಬಾಳ್ತಾ ಇದ್ರು. ಎಲ್ಲರೂ ಕೂಡ ಖುಷಿಯಾಗಿರ್ತಾ ಇದ್ರು. ಬಟ್ ಖುಷಿಯಾಗಿ ಇರಬೇಕಾದಂತಹ ಆ ಒಂದು ನಿವಾಸ ಈಗ ಸ್ಮಶಾನ ಮೌನಕ್ಕೆ ಜಾರಿದೆ. ಮತ್ತೊಂದು ಕಡೆ ಈಗಾಗಲೇ ಕೂಡ ಏನು ಕುಮಾರ್ ಅವರ ಏನು ಕುಟುಂಬಸ್ಥರಿದ್ದಾರೆ, ಜೊತೆಗೆ ಪೀಟರ್ ಅವರ ಕುಟುಂಬಸ್ಥರಿದ್ದಾರೆ, ಜೊತೆಗೆ ಅಂತೋಣಿ ಸ್ವಾಮಿಯವರ ಕುಟುಂಬಸ್ಥರಿದ್ದಾರೆ. ಎಲ್ಲರೂ ಕೂಡ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಒಂದು ಏನು ಎನ್ಕೌಂಟರ್ ಇದೆ ಇದು ಅಸಲಿ ಎನ್ಕೌಂಟರ್ ಅಲ್ಲ, ಇದು ನಕಲಿ ಎನ್ಕೌಂಟರ್ ಆಗಿದೆ. ಬೇಕಂತಲೇ ನಮ್ಮ ಕುಟುಂಬಗಳನ್ನು ಟಾರ್ಗೆಟ್ ಮಾಡಲಾಗ್ತಾ ಇದೆ. ಬೇಕಂತಲೇ ಅರಣ್ಯ ಅಧಿಕಾರಿಗಳು 3ರಿಗೆ ಗುಂಡನ್ನು ಹಾರಿಸಿ ಕೊಂದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅದೇನೇ ಆರೋಪ ಮತ್ತು ಪ್ರತ್ಯಾರೋಪಗಳು ಬರ್ಬೋದು ನಿಜ, ಆದರೆ ನೇರವಾದಂತಹ ಸ್ಪಷ್ಟವಾದಂತಹ ತನಿಖೆ ಆಗಬೇಕಾಗಿದೆ. ಈಗಾಗಲೇ ಕೂಡ ಸ್ವತಃ ಮುಖ್ಯಮಂತ್ರಿಗಳಾದಂತಹ DK ಶಿವಕುಮಾರ್ ಅವರು ಕೂಡ ಒಂದು ಮ್ಯಾಜಿಸ್ಟ್ರೇಟ್ ತನಿಖೆ ಆಗಬೇಕು ಅಂತ ಹೇಳಿದರು. ಅದೇ ರೀತಿಯಾಗಿ ಏನು ಕೊಳ್ಳೇಗಾಲದ AC ಏನಿದ್ದಾರೆ ಆ AC ಅವರ ನೇತೃತ್ವದಲ್ಲಿ ಈಗಾಗಲೇ ಕೂಡ ಮ್ಯಾಜಿಸ್ಟ್ರೇಟ್ ತನಿಖೆ ಆಗ್ತಾ ಇದೆ. ಒಟ್ಟಾರೆಯಾಗಿ ಈ ಒಂದು ಎನ್ಕೌಂಟರ್ ಪ್ರಕರಣ ಒಂದು ಸತ್ಯಾಸತ್ಯತೆ ರಿವೀಲ್ ಆಗಬೇಕು ಅಂತ ಹೇಳಿದ್ರೆ ಸ್ಪಷ್ಟವಾದಂತಹ ತನಿಖೆ ಆಗಬೇಕು. ಆ ತನಿಖೆ ಬಳಿಕವಷ್ಟೇ ಸತ್ಯಾಸತ್ಯತೆ ಆಚೆ ಬರುತ್ತೆ. ಯಾವ ರೀತಿಯಾಗಿ ಎನ್ಕೌಂಟರ್ ಆಯಿತು, ಅದು ಎನ್ಕೌಂಟರ್ ಅಸಲಿಯೋ ಅಥವಾ ನಕಲಿಯೋ ಅಂತ ಹೇಳಿ ಗೊತ್ತಾಗಬೇಕಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಸೂರಜ್ ಪ್ರಸಾದ್, TV9 ಚಾಮರಾಜನಗರ.